ಸಚಿವ ಎತ್ತಿಂದ ಸಿದ್ದರಾಮಯ್ಯವರು ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ವಾಮಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳು, ಇವತ್ತು ಎತ್ತಿನ ಸಿದ್ದರಾಮಯ್ಯವರು ಅವನ್ನ ಭೇಟಿ ಮಾಡಿದ್ರು, ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಸರ್? ನನಗೆ ಯತೀಂದ್ರ ಸಿದ್ದರಾಮಯ್ಯನವರು ಫೋನ್ ಮಾಡಿ ನೆನ್ನೆ ಮಠಕ್ಕೆ ಬರ್ತಾ ಇದ್ದೀವಿ ಅಂದರು. ನಾನು ಅಧಿಕೃತವಾಗಿ ಉಸ್ತುವಾರಿ ಸಚಿವ ಆಗಿದ್ದೀನಿ ಮೈಸೂರು ಜಿಲ್ಲೆಗೆ, ಬರ್ತಾ ಇದ್ದೀನಿ ತಮ್ಮ ಭೇಟಿಗೆ ಅಂದರು. ಬನ್ನಿ ಅಂತ ಹೇಳಿದ್ದೀನಿ ಸರ್, ಅಷ್ಟೇ. ಅಲ್ಲ, ನೀವೇನಾದರೂ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ರೆ ಸಮಾಧಾನ ಮಾಡೋಕ್ಕೆ ಬಂದವ್ರ ಅಂತ? ಅದು ನನಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿದರು ನೆನ್ನೆ, ನಾನು ಮಠಕ್ಕೆ ಭೇಟಿ ಕೊಡಬೇಕು ಅಂತ ಬರ್ತಾ ಇದ್ದೀನಿ ಅಂದರು. ಬನ್ನಿ ಅಂತ ಹೇಳಿದ್ದೀನಿ ಸರ್. ಬಂದಿದ್ದಾರೆ. ಅವ್ರಿಗೊಂದು ಒಳ್ಳೆ ಸನ್ಮಾನ ಮಾಡಿ, ಒಳ್ಳೆ ಕೆಲಸ ಮಾಡಿ, ಮೈಸೂರು ಸಾಂಸ್ಕೃತಿಕ ನಗರಿ, ಒಳ್ಳೆ ಕೆಲಸ ಮಾಡಿ, ದಲಿತರ ಧ್ವನಿಯನ್ನು ಕುಗ್ಗಿಸಬೇಡಿ ಅಂತ ಹೇಳಿದ್ದೀನಿ ಸರ್. ನಿಮ್ಮ ಸಮುದಾಯದ ದಲಿತ ರಾಜಕಾರಣಿಗಳೆಲ್ಲ ಭಾಳ ಬೇಸರದಲ್ಲವರೇ, ತಾವು ಮಾತ್ರ ಖುಷಿಯಲ್ಲಿದ್ದೀರಿ. ನಾನು ಯಾವಾಗಲೂ ನಮ್ಮ ಸಮುದಾಯದವರು ಎಲ್ಲರೂ ದುಃಖದಲ್ಲಿರುವಾಗ ನಾನು ಯಾಕೆ ಸ್ವಲ್ಪ ನಗ್ತಾ ಇರ್ತೀನಿ ಅಂದರೆ, ನಗುವಿನಿಂದ ದುಃಖ ಇರುತ್ತೆ ಅಂತ. ಹಾಗಾಗಿ ನನ್ನ ಸಮುದಾಯ ಬೆಳೆದು ಆಲದ ಮರ ಇರತಕ್ಕಂಥ ನಾಯಕತ್ವವನ್ನು ಇನ್ನೇನು ಅಧಿಕಾರ ಸಿಗುವ ಸಂದರ್ಭದಲ್ಲಿ ಆ ಬೆಳೆದ ಮರವನ್ನು ಕತ್ತರಿಸ್ತಕ್ಕಂಥ ಸಂಸ್ಕೃತಿ ಈ ಕಾಂಗ್ರೆಸ್ ಸಂಸ್ಕೃತಿಲಿ ಇದೆ ಅಂತಕ್ಕಂಥದ್ದನ್ನು ನಾನು ಎಲ್ಲ ಕಡೆನೂ ಮಾತಾಡ್ತಾ ಇದ್ದೇನೆ. ಈಗಲೂ ಅದನ್ನೇ ಮಾತಾಡ್ತಾ ಇದ್ದೇನೆ. ಫ್ರೀಡಮ್ ಪಾರ್ಕಲ್ಲಿ ಭಾಳ ಗಟ್ಟಿ ಧ್ವನಿ ಇದ್ದು ಭಾಳ ವಾಯ್ಸ್ ಮಾಡಿದ್ರಿ, ನಿಮ್ಮ ಬೇಡಿಕೆಗಳು ಒಂದು ಈಡೇರಿಸಲಿಲ್ಲ ಕಾಂಗ್ರೆಸ್. ಇಲ್ಲ, ಈಗ ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ನಾವು ಕೇಳಿದ್ದೇವೆ, ನೋಡ್ರಪ್ಪ, ನಾವು ಏನು ಮಹದೇವಪ್ಪನವ್ರನ್ನ ಮಂತ್ರಿ ಕೊಡಿ ಅಂತೇನು ಕೇಳ್ತಾ ಇಲ್ಲ. ಇಲ್ಲಿ ನಮ್ಮ ಜನ ಎಲ್ಲ ಮಂತ್ರಿಗಳಾಗ್ಬಿಟ್ಟಿದ್ದಾರೆ, ಎಲ್ಲ ಹುದ್ದೆಗಳನ್ನೂ ಅನುಭವಿಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆನ ನೀವು ಯಾಕೆ ಕೊಡ್ತಾ ಇಲ್ಲ? ಏನು ಸಮಸ್ಯೆ ಇದೆ ನಿಮಗೆ? ಒಂದು ವರ್ಷ ಇವ್ರಿಗೆ ಕೊಡ್ರಿ, ಒಂದು ವರ್ಷ ಅವ್ರಿಗೆ ಕೊಡ್ರಿ. ಇಲ್ಲ ಅಂತ ಅಂದರೆ ನಮ್ಮ ನಿಲುವು ಏನಿದೆ, ನಮ್ಮ ಸಮುದಾಯದ ನಿಲುವು ನಾವು ತಗೊಳ್ಳೇಬೇಕಾಗುತ್ತೆ. ಇದಕ್ಕೆ ನೀವು ಬೆಲೆ ತೆತ್ತೀರ ಅಂತಕ್ಕಂಥ ಮಾತು ನಾವು ಹೇಳಿದ್ದೀವಿ. ಇವತ್ತು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಚೆ ಕಡೆ ಮಾತನಾಡ್ತಾ ಇದ್ದಾರೆ, ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮಹದೇವಪ್ಪನವ್ರು ಮಿನಿಸ್ಟರ್ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೆ ಶಕ್ತಿನೇ ಇಲ್ಲ. ಅಲ್ಲ, ಯಾರೇ ಒಬ್ಬ ಸ್ವಾಮೀಜಿ ಮಿನಿಸ್ಟ್ರ್ ಮಾಡಲಿಕ್ಕೆ ಸ್ವಾಮೀಜಿಯವ್ರು ಹೈಕಮಾಂಡು ಅಲ್ಲ, ರಾಷ್ಟ್ರ ನಾಯಕರು ಅಲ್ಲ, ಅಪಕ್ಷದ ವಕ್ತಾರರು ಅಲ್ಲ. ನಾವು ಆ ಸಮುದಾಯದ ಧ್ವನಿ ಇಲ್ಲದೆ ಆದಂಥ ಸಂದರ್ಭದಲ್ಲಿ ಧ್ವನಿ ಕೊಡಬೇಕಾದ ನಮ್ಮ ಧರ್ಮ ಅಷ್ಟೇ. ಈಗ ಎಸ್ ಸಿ ಮಹದೇವಪ್ಪನವ್ರನ್ನ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನದ ಮಿಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ದಲಿತ ಸಮಾಜ ಇನ್ನು ಮುಂದೆ ಕಾಂಗ್ರೆಸ್ ಪರ ಇರಲ್ಲ. ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ ಪರ ಹೆಂಗಿರೋಕ್ಕಾಗತ್ತೆ? ಈಗ ಇಡೀ 99% ಕಾಂಗ್ರೆಸ್ನವರು ನಮ್ಮ ಜನಾಂಗ ಕಾಂಗ್ರೆಸ್ಸನ್ನು ನಂಬಿ ಸುದೀರ್ಘವಾದಂಥ ಶಕ್ತಿಯನ್ನು, ನಮ್ಮೆಲ್ಲರ ಶಕ್ತಿಯನ್ನು ನಾವು ಒಬ್ಬ ನಾಯಕನಿಗೆ ದಾರೆ ಎರೆದ್ವಿ. ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದರು. ಅವರು ನಮ್ಮ ಸಮುದಾಯವನ್ನು ನೋಡ್ತಾರೆ, ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿದ್ವಿ. ಪಾಪ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಈ ಮಹದೇವಪ್ಪನವ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಅದು ಬೇರೆ ಬೇರೆ ಥರದ ವಿಚಾರಗಳು ಹೈಕಮಾಂಡ್ನಲ್ಲಿ ಆಗಿರೋದ್ರಿಂದ ಅವರಿಗೆ ಇದು ತಪ್ಪಿದೆ ಅಂತಕ್ಕಂಥ ಭಾವನೆ ನಮಗಿದೆ. ನಾಳೆ ಅಥವಾ ನಾಳಿದ್ದು ಒಂದು ದೊಡ್ಡ ಸಭೆಯನ್ನು ಸೇರ್ತಾ ಇದ್ದೇವೆ ಬೆಂಗಳೂರು ಮತ್ತು ಮೈಸೂರಲ್ಲಿ. ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡ್ತೀವಿ ನಾವು ಏನು ಮಾಡಬೇಕು ಅಂತೇಳಿ. ಅಂದಿನ ದಲಿತರ ಗಟ್ಟಿ ಧ್ವನಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕ್ಯಾಬಿನೆಟಿಂದ ಕಿತ್ತಾಕಿದ್ರು. ಇವತ್ತು ಎಚ್ ಸಿ ಮಹದೇವಪ್ಪ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಂಡಿಲ್ಲ. ಎಷ್ಟು ಮಾರಕ ಆಗಿದೆ ಸರ್ ಇದು? ನಿಜವಾಗ್ಲೂ ಕಾಂಗ್ರೆಸ್ನ ಸಂಸ್ಕೃತಿನೇ ಇದೇನು ಅನ್ನಂಗೆ ಜನರಿಗೆ ಮೂಡ್ತಾ ಇದೆ. ಇದು ಬರೀ ಶ್ರೀನಿವಾಸ್ ಪ್ರಸಾದ್, ಬರೀ ಮಹದೇವಪ್ಪನವ್ರ ಚರಿತ್ರೆ ಅಲ್ಲ. ಬಿ ಬಸಲಿಂಗಪ್ಪನವರು, ಕೆ ಎಚ್ ರಂಗನಾಥ್ ಅವರು, ಬಿ ರಾಚಯ್ಯನವರು, ಎನ್ ರಾಚಯ್ಯನವರು ಎಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋ ಸಂದರ್ಭದಲ್ಲಿ ಬೆಳೆಯುವ ಮರವನ್ನೇ ಕತ್ತರಿಸ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ಸನ್ನು ಅಂತೇಳಿ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರನ ಹೈಕಮಾಂಡು ಅವರೇ ಕೊಡಬೇಕಾಗತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ 2028ರಲ್ಲಿ ನಾವು ನಮ್ಮದೇ ಆದಂಥ ತೀರ್ಮಾನ ತೊಗೊಳ್ತಕ್ಕಂಥ ಸಂದರ್ಭ. 1952ಇಂದನೂ ಕೂಡ ಕಾಂಗ್ರೆಸ್ಗೆ ನೀವು ಒಂದು ರೀತಿ ವೋಟ್ ಬ್ಯಾಂಕ್ ಆಗಿದ್ದೀರಿ, ಮುಂದೆನೂ ಕಾಂಗ್ರೆಸ್ಗೆ ಇರ್ತೀರಾ? ಯಾವ ಕಾರಣಕ್ಕೂ ಇರಲ್ಲ ಸರ್ ವೋಟ್ ಬ್ಯಾಂಕ್. ಯಾಕೆಂದರೆ ನಮ್ಮ ಮತ ಬೇಕು, ನಮ್ಮ ಹಿತ ಬೇಡ ಅಂದರೆ ಯಾರು ಇರ್ತಾರೆ? ನಮ್ಮ ಮತ ತಗೊಂಡ್ಮೇಲೆ ನಮ್ಮ ಹಿತ ಕಾಪಾಡಬೇಕಲ್ಲ. ಈಗ ಮೈಸೂರಿನ ಸಾಂಸ್ಕೃತಿಕ ನಗರಿಗೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ, ಗೌರವಿಸಿದ್ದೀವಿ, ಸ್ವಾಗತ ಮಾಡಿದ್ದೇವೆ. ನಮ್ಮ ಹಿತ ಬಯಸಬೇಕಲ್ಲ. ನಮ್ಮ ಹಿತವನ್ನು ಬಯಸಿಲ್ಲ ಅಂದಾಗ ನಮ್ಮ ಮತಗಳು ಯಾಕೆ ಕೊಡೋಕೆ ಬರ್ತದೆ? ಜನನೂ ಜಾಗೃತಿ ಆಗ್ತಿದ್ದಾರೆ. ಈಗ ಮಹದೇವಪ್ಪನವ್ರನ್ನ ಕೈ ಬಿಟ್ಟಿದ್ದು ಎಲ್ಲೊಂದು ಕಡೆ ದಲಿತ ಚಳವಳಿಯ ಮೂವ್ಮೆಂಟ್ ಸ್ಟಾಪ್ ಆಗುತ್ತಾ? ಮಹದೇವಪ್ಪನವರು ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಸರ್. ಹಂಗೆ ಆಸೆ ಪಟ್ಟಿದ್ರೆ ಇಷ್ಟೊತ್ತಿಗೆ ಒಂದು 20 ಸರಿ ಡೆಲ್ಲಿಗೆ ಹೋಗಿ ಬಂದ್ಬಿಡ್ತಾಯಿದ್ರು. ಅವ್ರು ಯಾವತ್ತೂ ಅಧಿಕಾರದ ಹಿಂದೆ ಹೋಗಿಲ್ಲ. ಅವರು ಪ್ರಜಾಪ್ರಭುತ್ವದ ಮೌಲ್ಯಗಳು, ಸಂಘಟನೆಗಳು, ಹೋರಾಟದ ಮುಖಾಂತರನೇ ಬಂದಂಥವರು. ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ಅವರ ಅನುಯಾಯಿಗಳು, ಅಭಿಮಾನಿಗಳಿದ್ದಾರೆ. ಮಹದೇವಪ್ಪನವ್ರು ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟಂಥವ್ರಲ್ಲ. ದಲಿತ ಸಮುದಾಯದ ಜನರು ಮಾತನಾಡ್ತಿರುವಂಥದ್ದು ಸಿದ್ದರಾಮಯ್ಯನ ಸ್ವಾರ್ಥ ಇತ್ತು, ಮಗನ ಬೆಳೆಸೋಕ್ಕೋಸ್ಕರ ಮಹದೇವಪ್ಪನ ಬಲಿ ಕೊಟ್ಟರು. ಆದರೆ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಮಗನಿಗೆ ಮಂತ್ರಿ ಮಾಡಿದ್ದಾರೆ.
ಅವ್ರ ಅಳಿಯನಿಗೆ MP ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಗಳಿಗೆ MP ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವನ ಮಗನಿಗೆ ಮಾಡಿದ್ದಾರೆ. ಈಶ್ವರ ಖಂಡ್ರೆ ಅವನ ಮಗನಿಗೆ MP ಮಾಡಿದ್ದಾರೆ. ಅದನ್ನು ಸ್ವಾರ್ಥ ಅನ್ನಂಗಿಲ್ಲ. ನಾವು ಆ ಪರಂಪರೆನೇ ಹಂಗಿದೆ, ಕಾಂಗ್ರೆಸ್ನ ಪರಂಪರೆನೇ ಹಂಗಿದೆ. ಏನು ನಿರೀಕ್ಷೆ ಮಾಡಿದ್ರಿ ಸರ್ ನೀವು ಈ ಕ್ಯಾಬಿನೆಟಿಂದ? ದಲಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿ ಮಾಡ್ತಾರೆ. ಹೌದೌದು, ನಾನು ಅಂದ್ಕೊಂಡಿದ್ದೆ ಈಗ ನಮಗೆ ಮುಖ್ಯಮಂತ್ರಿನೂ ಸಿಗಲಿಲ್ಲ, ಅಟ್ಲೀಸ್ಟ್ ಒಂದು 5 ಕ್ಯಾಬಿನೆಟು. ಈಗ 7 ವೀರಶೈವ ಲಿಂಗಾಯತ ಸಮುದಾಯಕ್ಕೆ, 6 ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇನ್ನು ಎಡ ಬಲ ನಾವಿಬ್ಬರೂ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಸೋದರ ಸಮುದಾಯ, ನಮ್ಮಿಬ್ಬರನ್ನೂ ಸೇರಿಸಿ ನಮಗೊಂದು 4 ಅವ್ರಿಗೊಂದು 3 7 ಕೊಟ್ಟಿದ್ರೆ ಏನು ಕಳ್ಕೊತಿದ್ರು ಇವ್ರು ಹೆಂಗೆ ಮುಖ ತೋರಿಸ್ಕೊಂಡು ಹೋಗ್ತಾರೆ ಚುನಾವಣೆಗೆ? ಇದು ನಮಗೆ ಕಾಡ್ತಾ ಇರ್ತಕ್ಕಂಥದ್ದು. ನೀವು ಅವತ್ತು ಫ್ರೀಡಮ್ ಪಾರ್ಕಲ್ಲಿ ಮಾಡೋದು ವಾಯ್ಸು ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು ಅನ್ಸುತ್ತಾ ಮಾದೇವಪ್ಪನವ್ರಿಗೆ? ಇಲ್ಲ, ನಾವು ಯಾವತ್ತೂ ಎಂದಿಗೂ ಯಾರಿಗೂ ಡ್ಯಾಮೇಜ್ ಮಾಡುವಂಥ ವಾಯ್ಸ್ ಮಾಡಲ್ಲ. ನಮ್ಮ ವಾಯ್ಸ್ ಏನೇ ಇದ್ರೂ ಗಟ್ಟಿ ಧ್ವನಿ, ದಿಟ್ಟತನ, ಕುಗ್ಗೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾಯಕತ್ವವನ್ನು ನಾಶ ಮಾಡಬೇಡಿ ಅಂತಕ್ಕಂಥದ್ದು ಹೇಳಿದ್ದೀನಿ ಅವತ್ತು. ನಾನೇನು ಮಾತಾಡಿದ್ದೀನಿ, ನಾಯಕತ್ವವನ್ನು ನಾಶ ಮಾಡಬೇಡಿ. ಮಂತ್ರಿ ಪದವಿ ಬರ್ತದೆ ಹೋಗ್ತದೆ, ನಾಯಕತ್ವ ವಾಯ್ಸ್ಲೆಸ್ ಪೀಪಲ್ ಆಗ್ಬಿಡ್ತೀವಲ್ಲ ನಾವು. ಯಾರು ನಮ್ಮ ಲೀಡ್ರ್ ಯಾರು? ಮೈಸೂರು ಚಾಮರಾಜನಗರಕ್ಕೆ ಯಾರಿಗೆ ಹೇಳ್ಬೇಕು ನಾವು? ಇದು ಈ ಸಮುದಾಯದ ನತದಷ್ಟ ಸಮುದಾಯ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಯಕರನ್ನು ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ನಾವು ಗಟ್ಟಿ ಧ್ವನಿ ಮಾಡಲೇಬೇಕು. ಅದನ್ನು ಡ್ಯಾಮೇಜ್ ಅನ್ನಂಗಿಲ್ಲ, ನಾವು ಕೇಳಲೇಬೇಕು. ನಾವು ಹಕ್ಕು ಮತ್ತು ಅಧಿಕಾರ ಹುಡಿಕೊಂಡು ಬರೋದಿಲ್ಲ, ಹೋರಾಟ ಮಾಡೇ ತಗೋಬೇಕಲ್ಲ ನಾವು. ಹಾಗಾಗಿ ಹೋರಾಟ ಅನಿವಾರ್ಯ. ಅದು ನಿಮ್ಮ ಬೆದರಿಕೆಗೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಬಗ್ಲಿಲ್ಲ. 45 ಸೀಟ್ ಕಳ್ಕೊಂಡಿದ್ದಾರೆ ಹಿಂದೆ. ಮುಂದೇನೂ ಅದು ಆಗೋದು ಬೇಡ ಅಂತ ಅವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ, ಇವತ್ತಿಗೂ ಅದೇ ಎಚ್ಚರಿಕೆ ಕೊಡ್ತೇವೆ. ನೀವು ದಲಿತ ಸಮುದಾಯದ ಒಂದು ರೀತಿ ಸರ್ವ ಸದಸ್ಯರ ಆಯ್ಕೆ ಮಾಡೋದು ಒಬ್ಬ ದೊಡ್ಡ ಸ್ವಾಮೀಜಿ ಆಗಿದ್ದೀರಿ. ಏನು ಮೆಸೇಜ್ ಕೊಡ್ತೀರಿ ದಲಿತ ಸಮಾಜಕ್ಕೆ? ನಾನು ನಮ್ಮ ಸಮುದಾಯಕ್ಕೆ ಕೇಳೋದಿಷ್ಟೇ, ಯಾವುದೇ ಒಂದು ಪಕ್ಷ ನಮ್ಮ ಸಮುದಾಯವನ್ನು ತಿರಸ್ಕರಿಸಿದ್ರೆ, ಹಕ್ಕು ಮತ್ತು ಅಧಿಕಾರದಿಂದ ದೂರ ಇರಿಸಿದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ದಾರಿಲೇ ಹೋಗಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ಅಲ್ಟಿಮೇಟು. ಅವರೇ ಎಲ್ಲದಕ್ಕೂ ಉತ್ತರ, ಅವರೇ ಎಲ್ಲದಕ್ಕೂ ಎತ್ತರ. ನಮ್ಮ ಸಮುದಾಯವನ್ನು ಬಾಬಾ ಸಾಹೇಬ್ ಹೆಸರಿನಲ್ಲೇ ಮುನ್ನಡೆಸಬೇಕು. ಅವ್ರ ಹೆಸರಿನಲ್ಲೇ ನಾವು ನಮ್ಮ ರಾಜಕೀಯ ಶಕ್ತಿಗಳನ್ನ ಬೆಳೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಗುಲಾಮರಾಗೋದು ಬೇಡ, ಯಾವುದೇ ಪಕ್ಷದ ವಕ್ತಾರರಾಗೋದು ಬೇಡ. ಪಕ್ಷಗಳು ಬರ್ತವೆ ಹೋಗ್ತವೆ. ಸಮುದಾಯದ ಹಿತ ಕಾಪಾಡುವಲ್ಲಿ ನಮ್ಮ ನಾಯಕರುಗಳು ಭದ್ರಾಗಿ ನಿಂತ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟ. ಮಾಜಿ ರಾಜ್ಯಪಾಲರ ಮಗ ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಕೈ ತಪ್ಪಿತು. 30 ವರ್ಷ ಆಯಿತು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ರಿಸರ್ವ್ ಗೆದ್ಕೊಂಡು ಬರ್ತಾಯಿದ್ದಾರೆ. ಯಾರನ್ನೂ ಕೂಡ ಮಂತ್ರಿ ಮಾಡ್ಲಿಕ್ಕೆ ಆಗ್ತದೆ. ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದರು ಯಾರು ಕೃಷ್ಣಮೂರ್ತಿ ಅವರು. ಹೈಕಮಾಂಡ್ನ ಪಟ್ಟಿಯಲ್ಲಿ ಅವ್ರ ಹೆಸರಿತ್ತು. ತದನಂತರ 2ನೇ ಪಟ್ಟಿನಲ್ಲಿ ಮಾರ್ಪಾಡು ಮಾಡುವಾಗ ಅವರು ಪುಟ್ಟರಂಗ ಶೆಟ್ಟಿಯನ್ನು ಕನ್ಸಿಡರ್ ಮಾಡ್ತಿದ್ದ. ಅದು ಒಂದು ಸಮುದಾಯ ಗೆದ್ದಿರೋದ್ರಿಂದ ಪಾಪ ಅವರು ಸತತವಾಗಿ ಗೆದ್ದಿದ್ದಾರೆ, ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅಂಥೇಳಿ ಜಾತಿಗಳ ಸಮೀಕರಣವನ್ನು ಮಾಡೋ ಸಂದರ್ಭದಲ್ಲಿ ಕೃಷ್ಣಮೂರ್ತಿಯವರ ಹೆಸರು ಕೈಬಿಟ್ಟಿದೆ. ನಿಜವಾಗಲೂ ಅವರು ಸಹ ಅತ್ಯಂತ ಸಮರ್ಥರು, ಮಾಡಬೇಕಾಗಿತ್ತು. ಹಿರಿಯ ರಾಜಕಾರಣಿ, ವೀರಾಚೆಯನವರ ಹಿನ್ನೆಲೆ ಇರ್ತಕ್ಕಂಥವ್ರು. ಅವ್ರಿಗೂ ಸಹ ಆ ಸಮಸ್ಯೆಗಳಾಗಿದೆ, ನೋವಾಗಿದೆ. ಅದಕ್ಕೆ ನಾವು ಸಮುದಾಯದವರು ಸಹ ನಾವು ಅವ್ರ ಜೊತೆಲಿ ಯಾವಾಗಲೂ ಇರ್ತೇವೆ. ಅವ್ರ ನೋವು ನಲಿವುಗಳಲ್ಲಿ ನಾವು ಇದ್ದೇ ಇರ್ತೇವೆ. ಈಗ ಬೆಂಗಳೂರು ಭಾಗದಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ಇರ್ಬೋದು, ಶಿವಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮೈಸೂರು ಭಾಗದಲ್ಲಿ ಆಗ್ತಾಯಿಲ್ಲ. ಮೈಸೂರು ಭಾಗದಲ್ಲಿ ನಾವು ಎಲ್ಲ ರೀತಿಯಾದಂತಹ ಸಮಾಧಾನವನ್ನು ಮಾಡಲಿಕ್ಕೇ ಭವಿಷ್ಯ ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಎಲ್ಲರೂ ಬರ್ತಿದ್ದಾರೆ. ಈ ಸಮಾಧಾನ ಸರಳವಾಗಿ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಏಕೆಂದರೆ ವಾಯ್ಸ್ಲೆಸ್ ಪೀಪಲ್ ಆದಾಗ ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಅವರು ಅದನ್ನು ಗಣನೆಗೆ ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಮಾದೇವಪ್ಪನವರಾಗಿರಲಿ, ಕೃಷ್ಣಮೂರ್ತಿ ಆಗಿರಲಿ, ಅನಿಲ್ ಚಿಕ್ಕಮಾಧವ್ ಆಗಿರಲಿ, ವೆಂಕಟೇಶ್ ಆಗಿರಲಿ, ತನ್ವಿ ಶೇಟ್ ಆಗಿರಲಿ, ಇವ್ರು ಯಾರನ್ನೂ ಭೇಟಿ ಮಾಡ್ತಾರೆ, ತಮ್ಮನ್ನು ಭೇಟಿ ಮಾಡುವಂಥ ಉದ್ದೇಶ? ಅದು ಉದ್ದೇಶ ಏನಂದರೆ, ನಾನು ಸ್ವಲ್ಪ ತಾವೇ ಹೇಳ್ದಾಗೆ ನೇರವಾಗಿ ಯಾವಾಗಲೂ ಮಾತಾಡ್ತೇನೆ, ವಾಸ್ತವ ಸತ್ಯವನ್ನು ಹೇಳ್ತಾ ಇರ್ತೇನೆ. ಹಾಗಾಗಿ ಅವರು ಇರ್ತಕ್ಕಂಥ ವಿಷಯವನ್ನು ಗುರುಗಳ ಹತ್ರ ಮಾತಾಡಬೇಕು, ಏನು ನಡೆದಿದೆ ಅಂತ ಹೇಳಬೇಕು ಅಂತಕ್ಕಂಥದ್ದನ್ನು ಬಂದು ಇವತ್ತು ನನಗೆ ತಿಳಿಸ್ಕೊಟ್ಟಿದ್ದಾರೆ. ನಾಳಿದ್ದು ನಾವು ತೀರ್ಮಾನ ಮಾಡ್ತೀವಿ, ಸಭೆ ಮಾಡ್ತೀವಿ, ನಿರ್ಣಯ ಮಾಡ್ತೀವಿ ಅಂದ್ರಲ್ಲ, ಏನು ಸರ್ ಅದು? ನಾವು ಮುಂದಿನ ದಿನಮಾನಗಳಲ್ಲಿ ನಾವೇನು ತೀರ್ಮಾನ ತೊಗೋಬೇಕು, ಈ ಥರ ಬೆಳೆದು ನಿಂತಹ ಒಂದು ರಾಜಕಾರಣವನ್ನು ನಾಶ ಮಾಡಿಬಿಟ್ರೆ ಮತ್ತೆ ನಾವು ಬೆಳೆಸೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಹಿರಿಯರಾದಂಥ ಎಲ್ಲ ಸಚಿವರನ್ನು ಕರೆಸ್ಕೊಂಡು ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ನಮ್ಮ AICC ಅಧ್ಯಕ್ಷರು ಮಾದೇವಪ್ಪನವ್ರು ಕರೆಸ್ಕೊಂಡಿದ್ದಾರೆ. ಏನು ತೀರ್ಮಾನ ಮಾಡ್ತಾರೋ ಬರಲಿ, ಬಂದಮೇಲೆ ನಿರ್ಧಾರ ಮಾಡೋಣ. ಮಾದೇವಪ್ಪನವ್ರಿಗೆ ಇನ್ನೂ ಅವಕಾಶ ಇದೆಯಾ ಮಂತ್ರಿ ಆಗೋ? ಅದು ಅವಕಾಶದ್ದೇನಿಲ್ಲ. AICC ಅಧ್ಯಕ್ಷರು ಕರೆಸ್ಕೊಂಡಿದ್ದಾರೆ ಮಾತುಕತೆ ಮಾಡಲಿಕ್ಕೆ. ಏನು ಮಾತಾಡ್ತಾರೆ ಅಂತಕ್ಕಂಥದ್ದು ಬಂದ ಮೇಲೆ ನಾವು ನಿರ್ಧಾರ ಮಾಡೋಣ ಅಂತ ತೀರ್ಮಾನ. ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಭಾಳ ಉತ್ಸುಕರಾಗಿದ್ದಾರೆ.
ಹಾಗಾಗಿ ಏನಾಗುತ್ತೆ ಅಂತ ನಾವು ತಿಳಿಸಿ ನೋಡೋಣ. ಒಂದು ಪೋಸ್ಟ್ ಮಹಿಳಾ ಕೋಟಾದಡಿ ಉಳಿದಿದೆ, ಅದೇನಾದ್ರು ಮಾದೇವಪ್ಪನವ್ರು ಕೊಡ್ಬೋದು? ಏನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಮುದಾಯದ ಮುಂದಿನ ನಡೆ ಕುರಿತು ಚರ್ಚೆ ನಡೀತಾ ಇದೆ, ಅದನ್ನು ಮಾಡಬೇಕಾಗಿದೆ. ಮಾದೇವಪ್ಪನವ್ರು ಎ ಸಿ ಅಧ್ಯಕ್ಷನ ಈ ಕ್ಷಣದಲ್ಲಿ ಭೇಟಿ ಮಾಡೋದು ಏನಕ್ಕೆ ಅಂತ? ಅಲ್ಲ, ಅವರಿಗೆ ಮಾದೇವಪ್ಪನವರು ಈ ಭಾಗದ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಭಾಗದಲ್ಲಿ ಅತ್ಯಂತ ಸಕ್ರಿಯವಾದಂಥ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ಕೊಂಡು ಬಂದಂಥವ್ರು. ಅವರಿಂದ ಸಮುದಾಯ ಇದೆ. ಅವ್ರಿಗೆ ಅನ್ಯಾಯ ಆಗಿದ್ದರೆ ಯಾವ ರೀತಿ ಅವರಿಗೆ ನಾವು ತಿಳಿಸ್ಬೇಕು, ಅವ್ರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕರೆಸ್ಕೊಂಡಿದ್ದಾರೆ. ಸಮಾಧಾನ ಮಾಡೋಕ್ಕೆ ಕರೆಸಿದರೆ ಏನೇನು ಪೋಸ್ಟ್ ಕೊಡಲ್ಲ, ಹೌಸ್ಫುಲ್ ಆಗಿಬಿಟ್ಟಿದೆ, ಒಳಗಡೆ ಯಾವುದೂ ಇಲ್ಲ. ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಆಚೆ ಕಡೆ ನಿಮ್ಮ ದಲಿತ ಸಮಾಜದ ಜನರು ಪರ್ಯಾಯ ಪಕ್ಷ ಕಟ್ಟಬೇಕು ಅನ್ನೋಂಥ ವಾಯ್ಸ್ ರೈಸ್ ಮಾಡ್ತಾರೆ. ಪಕ್ಷ ಕಟ್ಟೋದೇನು ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ರೆ ನಮ್ಗೆ ಹೇಳಿದ್ದಾರೆ ಏನು ಮಾಡಬೇಕು ಅಂತೇಳಿ. ಕುಳಿತುಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ಮಾದೇವಪ್ಪನವ್ರಿಗೆ ಮತ್ತು ಕೃಷ್ಣಮೂರ್ತಿಗೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಜ್ಞಾನಪ್ರಕಾಶ್ ಸ್ವಾಮೀಜಿಯವರಿಗೆ ವೈಯಕ್ತಿಕವಾಗಿ ಬೇಸರ ಆಗಿದೆಯಾ? ಸರ್, ನನಗೆ ವೈಯಕ್ತಿಕವಾಗಿ ಬೇಸರ ಏನಂದರೆ, ಅವ್ರಿಗೆ ಮಂತ್ರಿ ಪದವಿ ಬರಲಿ ಹೋಗಲಿ, ನಮ್ಗೆ ಅದರ ಮುಖ್ಯ ಅಲ್ಲ. ವಾಯ್ಸ್ಲೆಸ್ ಪೀಪಲ್ ಆಗಿಬಿಟ್ರೆ, ನಾಯಕ ಇಲ್ಲದೆ ಇರ್ತಕ್ಕಂಥ ಸಮುದಾಯ ಆದರೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಾರೆ, ಎಲ್ಲದಕ್ಕೂ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ನಾಯಕತ್ವಗಳು ಬೇಕಲ್ಲ. ಯಾವ ಸಮುದಾಯಕ್ಕೆ ನಾಯಕತ್ವ ನಾಶ ಆಗುತ್ತೋ ಆ ಸಮುದಾಯ ಆಟೋಮೆಟಿಕ್ ನಾಶ ಆಗಿಬಿಡುತ್ತೆ ಅಂತಾರೆ ಬಾಬಾ ಸಾಹೇಬ್ರು. ಹಂಗಾಗಿ ನಾಯಕತ್ವ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಬಡ್ದಾಡ್ತಿರ್ತಕ್ಕಂಥದ್ದು. ಮಂತ್ರಿ ಪದವಿ ಅಲ್ಲ ಸರ್, ಬರ್ತದೆ ಹೋಗ್ತದೆ ಮಂತ್ರಿ ಪದವಿ. ನಾಯಕತ್ವ ಬೇಕಲ್ಲ, ಲೀಡರ್ಶಿಪ್. ಅದಕ್ಕೋಸ್ಕರ ಇಷ್ಟು ಹೋರಾಟ ಮಾಡಿದ್ದೀವಿ ಅಷ್ಟೇ ನಾವು. ಈಗ ಅಕ್ಟೋಬರ್ ತಿಂಗಳಲ್ಲಿ ನೀವು ಚಾಮರಾಜನಗರ ಬೌದ್ಧ ಸಮ್ಮೇಳನ ಮಾಡ್ತಿದ್ದೀರಿ, ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ಬೌದ್ಧ ಸಮ್ಮೇಳನಕ್ಕೆ ಬಹುಶಃ 8 ಮೀಟಿಂಗ್ಗಳಾಗಿದೆ. ಕೊನೆ ಅಂತಿಮ ಮೀಟಿಂಗ್ ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ. ಭಾಳ ಅದ್ಭುತವಾಗಿ ಚಾಮರಾಜನಗರದಲ್ಲಿ ಒಳ್ಳೆ ಸೆಪ್ಟೆಂಬರ್ 24-25 ಒಳ್ಳೆ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನಕ್ಕೆ ಎಲ್ಲ ಸಜ್ಜಾಗ್ತಾ ಇದೆ, ಎಲ್ಲ ರೆಡಿ ಆಗ್ತಿದ್ದಾರೆ. ತಮ್ಮ ಸಾನ್ನಿಧ್ಯ ಮತ್ತು AR ಕೃಷ್ಣಮೂರ್ತಿ ಅಧ್ಯಕ್ಷತೆನ? ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ, ಅಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಮತ್ತು ಅಲ್ಲಿ ಅವರು ಸ್ಥಳೀಯ ಶಾಸಕರಿದ್ದಾರೆ, ಮತ್ತು AR ಕೃಷ್ಣಮೂರ್ತರಿದ್ದಾರೆ, ನಮ್ಮ ಎನ್ ಮಹೇಶ್ ಇದ್ದಾರೆ, ಮತ್ತು ಬಾಲರಾಜ್ ಇದ್ದಾರೆ, ನಮ್ಮ MP ಇದ್ದಾರೆ. ಎಲ್ಲರನ್ನೂ ಕರೆದು ನಾವು ಆ ಬೌದ್ಧ ಧರ್ಮ ಸಮ್ಮೇಳನ ಯಶಸ್ವಿ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರನ್ನೂ ಕರೆದು ಮಾತಾಡ್ತೀವಿ. ಏನು ಮೆಸೇಜ್ ಕೊಡ್ತೀರಿ ಸರ್? ಬೌದ್ಧ ಸಮ್ಮೇಳನ 2ನೇದು ಆಗ್ತಾ ಇದೆ. ಬೌದ್ಧ ಸಮ್ಮೇಳನದಲ್ಲಿ ಮೈಸೂರಲ್ಲಿ ಏನು ನಾವು ಹೇಳಿದ್ವಿ, ಈಗಾಗಲೇ ಮೀಟಿಂಗ್ ನಡೆದಿದೆ. ಬೌದ್ಧ ಉದ್ಯಾನ ಸೇರಿಸ್ಬೇಕು ಅಂತ ಈಗಾಗಲೇ ಮಾತುಕತೆ ಆಗಿದೆ. ಬೌದ್ಧ ಅಭಿವೃದ್ಧಿ ನಿಗಮನೂ ಸಹ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಒಂದಷ್ಟು ನಿಬಂಧನೆಗಳು ಮಾಡ್ಕೊಂಡಿದ್ದೇವೆ, ನಿರ್ಣಯಗಳನ್ನ, ಅದನ್ನು ಅವತ್ತು ಬಹಿರಂಗಪಡಿಸ್ತೀವಿ. ಎಷ್ಟು ಜನಸಂಖ್ಯೆ ಸೇರಿಸಬೇಕು ಅಂತಿದ್ದೀರಿ ಸರ್? ಒಂದು 2 ಲಕ್ಷ 3 ಲಕ್ಷ ಜನ ಸೇರ್ತಾರೆ. ಅಲ್ಲಿ ಎಲ್ಲಿ ಜಾಗ ಬುಕ್ ಮಾಡಿದ್ದೀರಿ? ಅಂಬೇಡ್ಕರ್ ಸ್ಟೇಡಿಯಂ ಇದೆ, ಆ ಸ್ಟೇಡಿಯಮಲ್ಲೇ ಮಾಡ್ತೀವಿ. ಥ್ಯಾಂಕ್ ಯು. ಇವಿಷ್ಟು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.